ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶರತ್. ಇವತ್ತಿನ ವಿಡಿಯೋ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನಾವೇನಾದ್ರು ಹೋಗ್ತಿದ್ರೆ ನಮ್ಮ ಜೇಬ್ಗಂತೂ ಕತ್ರಿ ಬೀಳೋದಂತೂ ಖಂಡಿತ ಗ್ಯಾರಂಟಿ. ಯಾಕಂದ್ರೆ ರೋಡ್ ಉದ್ದಕ್ಕೂ AI ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ, ಮತ್ತೆ ಸ್ಪೀಡೋಮೀಟರ್ ಫಿಕ್ಸ್ ಮಾಡಿದ್ದಾರೆ. ಮಾರ್ಕ್ ಮಾಡಿರೋದೇ AI ಕ್ಯಾಮರಾ ಮತ್ತು ಸ್ಪೀಡೋಮೀಟರ್ ಇಲ್ಲೇ ಫಿಕ್ಸ್ ಮಾಡಿರೋದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನೀವೇನಾದ್ರು ಹೋಗ್ತಿದ್ರೆ ಕಾರ್ ಅವರಾದ್ರೆ ನೀವು 100 ಸ್ಪೀಡಲ್ಲಿ ಹೋಗ್ಬೇಕು. ಗೂಡ್ಸ್ ವೆಹಿಕಲ್ ಟೆಂಪೋಗಳಾದ್ರೆ ನೀವು 80 ಸ್ಪೀಡಲ್ಲಿ ಹೋಗ್ಬೇಕು. ಲಾರಿ ಬಸ್ಗಳು ಮಾತ್ರ ಲೆಫ್ಟ್ ಸೈಡ್ ಫುಲ್ ಲೆಫ್ಟ್ ಸೈಡಲ್ಲಿ ನೀವು ಹೋಗ್ಲೇಬೇಕು. ನೀವು 60 ಕಿಲೋಮೀಟರ್ಲ್ಲಿ ಹೋಗ್ಬೇಕು. ನೀವು ಕ್ಯಾಮ್ರಾ ಇರೋ ಕಡೆ ನಿಧಾನಕ್ಕೆ ಹೋಗಿ, ಕ್ಯಾಮ್ರಾ ಇಲ್ದಿರೋ ಕಡೆ ಫುಲ್ ಸ್ಪೀಡಲ್ಲಿ ಹೋದ್ರೆ ಅದು AI ಕ್ಯಾಮ್ರಾ ಗೊತ್ತಾಗುತ್ತೆ. ಹೇಗಂತಂದ್ರೆ ಒಂದು ಕ್ಯಾಮ್ರಾದಿಂದ ಇನ್ನೊಂದು ಕ್ಯಾಮ್ರಾವರೆಗೆ 20 ನಿಮಿಷ ಅಂತಂದ್ರೆ ನೀವು 20 ನಿಮಿಷದ ಒಳಗಡೆ 15 ನಿಮಿಷ 16 ನಿಮಿಷ ರೀಚ್ ಆದರೆ ನೀವು ಮಧ್ಯದಲ್ಲೆಲ್ಲೋ 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಿದ್ದೀರಾ ಅಂತ ಅದಕ್ಕೆ ಗೊತ್ತಾಗುತ್ತೆ. ಆವಾಗ ನಿಮಗೆ ಫೈನ್ ಬೀಳುತ್ತೆ. ನಿಮಗೆ ಫೈನ್ ಬರಬಾರ್ದು ಅಂತಂದರೆ 20 ನಿಮಿಷದ ಮೇಲ್ಗಡೆ ಹೋಗಿ 25 ನಿಮಿಷ 26 ನಿಮಿಷ ಹೋದರೆ ನೀವು 100 ಕಿಲೋಮೀಟರಿಂದ ಕೆಳಗಡೆ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ AI ಕ್ಯಾಮ್ರಾ ನಿಮ್ಮನ್ನು ಡಿಟೆಕ್ಟ್ ಮಾಡುತ್ತೆ. ಸೀಟ್ ಬೆಲ್ಟ್ ಅಂತೂ ಕಂಪಲ್ಸರಿ ಫ್ರಂಟು ಇಬ್ಬರು ಹಾಕಲೇಬೇಕು. ಡ್ರೈವರು ಮತ್ತು ಲೆಫ್ಟ್ ಸೈಡ್ ಪ್ಯಾಸೆಂಜರು ಖಂಡಿತ ಹಾಕಲೇಬೇಕು. ಇಲ್ಲ ಅಂತಂದರೆ ನಿಮ್ಗೆ ಅದಕ್ಕೂ ಫೈನು 500 ರೂಪೀಸ್ ಬೀಳುತ್ತೆ. AI ಕ್ಯಾಮ್ರಾ ಇದ್ರೂ ಮದ್ದೂರ್ ಹತ್ರ ಇನ್ಸ್ಪೆಕ್ಟರ್ ಪೊಲೀಸರು ಅಂತೂ ಇರ್ತಾರೆ. ಅವ್ರ ಕೈಗಂತೂ ಸಿಗಾಕೊಂಡ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯಾಕೆ ಸುಮ್ಮನೆ 2 ಫೈನ್ ಕಟ್ತೀರಾ? ಈ ಗೂಡ್ಸ್ ವೆಹಿಕಲ್ 80 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಹೋಗಿದ್ದಾರೆ, ಆದ್ರಿಂದ ಇದಕ್ಕೆ 1,000 ಫೈನ್ ಬಿದ್ದಿದೆ. ಈ ವೆಹಿಕಲ್ನಲ್ಲಿ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಹಾಕಿಲ್ಲ, ಅದಕ್ಕೆ 500 ರೂಪಾಯಿ ಫೈನ್ ಬಿದ್ದಿದೆ. ನೋಡಿ ಕ್ಯಾಮ್ರಾ ಕ್ಲಿಯರಿಟಿ ಎಷ್ಟೊಂದು ಕ್ಲೀನಾಗಿ ಕಾಣ್ತಿದೆ. ಅವ್ರು ಬೆಲ್ಟ್ ಹಾಕಿಲ್ಲದೆ ಇರೋದು ಕಾಣುತ್ತೆ, ಮತ್ತು ಮೊಬೈಲಲ್ಲಿ ಫೋನ್ ಮಾಡ್ತಿದ್ರೆ ನಾವು ಮಾತಾಡ್ತಿದ್ರೆ ಅದು ಕಾಣುತ್ತೆ. ಅದಕ್ಕೂ ನಿಮಗೆ 1000 ರೂಪೀಸ್ ಫೈನ್ ಇರುತ್ತೆ. ನಿಮಗೆ ಮಾರುತಿ 800 ಕಾರ್ ಅವರು 100 ಹೋಗಬೇಕು. ಕೋಟಿ BMW RD ಬೆಂಚ್ ತಗೊಂಡವರು 100 ಕಿಲೋಮೀಟರ್ಲೇ ಹೋಗಬೇಕು. ಬರೀ ಇಂಥದೆಯಾ? ಯಾರು ಕೂಡ ಮೊಬೈಲ್ ಯೂಸ್ ಮಾಡಬೇಡಿ, ಸೀಟ್ ಬೆಲ್ಟ್ ಹಾಕಿ, ಸ್ಪೀಡ್ ಲಿಮಿಟ್ ಅಂತ ಕ್ರಾಸ್ ಮಾಡಲೇಬೇಡಿ, ನಿಧಾನಕ್ಕೆ ಹೋಗಿ. ನಾವು ರೂಲ್ಸ್ಗಳು ಬ್ರೇಕ್ ಮಾಡಿ ಅವ್ರಿಗೆ ಕೊಡೋ ದುಡ್ಡು ಬದಲು ಎಲ್ಲಾರ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡಾರ ಹೋಗ್ಬೋದು ನಾವು. ಇದು ಆಕ್ಚುಲಿ ಚೆನ್ನಾಗಿರೋ. ಯಾರ್ಯಾರು ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.